ಈ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯ ಒಂದು ಪೂರ್ವಭಾವಿ ವಿಚಾರಕ್ಕಾಗಿ ಇನ್ನೊಂದು ಮೊನ್ನೆ ನಡೆದಂಥ ಬಿಜಾಪುರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯ ವಿಷಯಗಳ ಬಗ್ಗೆ ಇವತ್ತು ಕೋರ್ ಕಮಿಟಿ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ನಾವು ಭಾಗಿಯಾಗಿದ್ದೆವು. ಅದಕ್ಕೆ ಈ ಸಭೆಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ಮಾಜಿ MLC ಆದ ಅರುಣ್ ಶಾಪೂರ್ ಅಣ್ಣವರು ತೆಗೆದುಕೊಳ್ತಾರೆ. ಸರ್, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕೋರ್ ಕಮಿಟಿ ಸಭೆ ಕರೆಯಲಾಗಿತ್ತು. ಸನ್ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ. ಮೊದಲನೇ ವಿಷಯ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕುರಿತು, ಅದರ ತಯಾರಿ ಕುರಿತು ಅಧ್ಯಕ್ಷರು ಒಂದು ರೀತಿ ಎಲ್ಲರ ಜೊತೆಗೂ ಚರ್ಚೆ ಮಾಡಿದ್ದಾರೆ. ಕೋರ್ ಕಮಿಟಿಯಲ್ಲಿ ಸಾಕಷ್ಟು ಅದರ ಬಗ್ಗೆ ಚರ್ಚೆ ಆಗಿದೆ. ಇನ್ನೊಂದು ಮಹತ್ವಪೂರ್ಣವಾಗಿರುವಂಥ ವಿಷಯ, ವಿಜಯಪುರದ ಹಾಲಿ ಶಾಸಕರಾಗಿರುವಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆ ಕುರಿತು ಏನು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ, ಆ ತೀರ್ಮಾನದ ಕುರಿತು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಅದನ್ನು ಓದಿ ಹೇಳಿಬಿಡ್ತೀನಿ ನಿಮಗೆ. ದಿನಾಂಕ 26/3/2025 ಬುಧವಾರದಂದು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕರು ವಿಜಯಪುರ ನಗರ, ಕರ್ನಾಟಕ, ಇವರನ್ನು ಮುಂದಿನ 6 ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಉಚ್ಚಾಟನೆಗೊಳಿಸಿ ಆದೇಶಿಸುತ್ತಾರೆ. ಈ ಆದೇಶವನ್ನು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಓಂ ಪಾಠಕ್ರವರು ಈ ಅಧಿಕೃತ ಆದೇಶವನ್ನು ಹೊರಡಿಸಿರುತ್ತಾರೆ. ಈ ಅಧಿಕೃತ ಉಚ್ಚಾಟನೆ ಆದೇಶ ಪತ್ರವನ್ನು ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀ ಗುರುಲಿಂಗಪ್ಪ ಅಂಗಡಿಯವರ ಮಂಡಿಸಿದರು. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್ ಇವರನ್ನು ಮುಂದಿನ 6 ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಹಾಗೂ ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸದಂತೆ ನಿರ್ದೇಶಿಸಿದ ವಿಷಯವನ್ನು ಕೋರ್ ಕಮಿಟಿಯಲ್ಲಿ ಚರ್ಚಿಸಲಾಯಿತು. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಹೊರಡಿಸಿದ ಆದೇಶವನ್ನು ಭಾಜಪ ವಿಜಯಪುರ ಜಿಲ್ಲೆಯ ಕೋರ್ ಕಮಿಟಿಯಲ್ಲಿ ಸರ್ವಾನುಮತದಿಂದ ಬೆಂಬಲಿಸಿ ಅಂಗೀಕರಿಸಲಾಯಿತು. ಈ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಲಾಗಿದೆ. ಈ ವಿಷಯವನ್ನು ತಮ್ಮ ಮೂಲಕ ಇಡೀ ಸಮುದಾಯಕ್ಕೆ, ಜಿಲ್ಲೆಯ ಜನತೆಗೆ ತಿಳಿಪಡಿಸಲಿಕ್ಕೆ ಇಚ್ಛಿಸ್ತೇನೆ. ಯಾರ ಬಗ್ಗೆನೂ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಗಳನ್ನು ಕೇಂದ್ರದವರು ಯೋಚನೆ ಮಾಡೇ ತೊಳ್ತಾರೆ. ಒಬ್ಬ ವ್ಯಕ್ತಿ ಯಾವಾಗ ಈ ರೀತಿ ಜಾತಿಯನ್ನು ಎಳೆದು ತರುವಂಥ ಕೆಲಸ ಮಾಡ್ತಾರೆ ಅಂದ್ರೆ ವೈಯಕ್ತಿಕವಾಗಿ ಬಲಹೀನರಾದಾಗ ರಾಜಕೀಯವನ್ನು ರಾಜಕೀಯವಾಗಿ ಎದುರಿಸಬೇಕು. ಇದರೊಳಗೆ ಜಾತಿ ಧರ್ಮಗಳ ಪ್ರಶ್ನೆ ಬರಲ್ಲ. ಅವರೊಂದಿಷ್ಟು ಏನೋ ಟೀಕೆ ಟಿಪ್ಪಣಿಗಳೇ ಮಾಡ್ಯಾರ, ಅದಕ್ಕೆ ಅನುಗುಣವಾಗಿ ಎಕ್ಸ್ಪ್ಲನೇಷನ್ ಕೇಳಿದ್ರು, ಇವರೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು, ಅದೊಂದು ರಾಜಕೀಯ ನಿರ್ಣಯ ಹೊರಬಿದ್ದಿದೆ. ಇದನ್ನು ರಾಜಕೀಯವಾಗಿಯೇ ಯೋಚನೆ ಮಾಡಬೇಕು. ನಾನು ಶ್ರೀಗಳಲ್ಲಿ ಭಾಳ ಗೌರವ ಅದ. ನೀವು ಒಂದು ಭಾಳ ದೊಡ್ಡ ಸಮುದಾಯವನ್ನು ಪ್ರತಿನಿಧಿಸಿ ನೀವು ಮಾತಾಡ್ತಿದ್ದೀರಿ. ನೀವು ಹೇಳಬೇಕಾದ್ರೆ ರಾಜಕೀಯ ವಿಷಯವನ್ನು ಯಾಕೆ ಅದಕ್ಕೆ ಜಾತಿಗೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತೀರಿ? ದಯವಿಟ್ಟು ಮಾಡಬೇಡ್ರಿ ಅಂತ ಕೈ ಮುಗಿತೀವಿ. ಇದು ರಾಜಕೀಯವಾಗಿಯೇ ಚರ್ಚೆ ಆಗುವಂಥದ್ದು ಆಗಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಆ ಮೆರಿಟ್ ಡಿಮೆರಿಟನ್ನು ಕೇಂದ್ರದಲ್ಲಿ ಚರ್ಚೆ ಮಾಡಿಬಿಟ್ಟು ಕೇಂದ್ರದವ್ರು ತೀರ್ಮಾನ ಮಾಡ್ತಾರೆ. ಇದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ವಿಷಯಗಳಿಗಾಗಿ ತೆಗೆದುಕೊಂಡ ಕ್ರಮ ಆಗಿದೆ. ಈಗಾಗಲೇ ಹೈಕಮಾಂಡ್ ಕ್ಲೋಸ್ ವಾಚ್ ಮಾಡ್ತಾ ಇದೆ. ಅಖಿಲ ಭಾರತೀಯ ಸ್ತರದಲ್ಲಿ ತೆಗೆದುಕೊಂಡು ಕೇಂದ್ರದ ಶಿಸ್ತು ಸಮಿತಿಯ ಎಲ್ಲ ಸಂಗತಿಯನ್ನು ಮಾನಿಟರ್ ಮಾಡ್ತಾ ಇದೆ. ಇಡೀ ಜಿಲ್ಲಾ ಘಟಕ ಕೇಂದ್ರ ಶಿಸ್ತು ಸಮಿತಿಯ ಜೊತೆಗಿದ್ದೀವಿ ಅನ್ನುವಂಥದ್ದನ್ನು ನಾವು ಆಲ್ರೆಡಿ ಹೇಳಿದ್ದೀವಿ. ಆ ಎಲ್ಲ ಸಂಗತಿಗಳ ಕುರಿತು ಕೇಂದ್ರ ಶಿಸ್ತು ಸಮಿತಿ ಸರಿಯಾದಂಥ ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋಂಥ ವಿಶ್ವಾಸ ಜಿಲ್ಲಾ ಘಟಕಕ್ಕಿದೆ. ತೆಗೆದುಕೊಳ್ತಾರೆ. ಅವರು ಮಂಡನೆ ಮಾಡುವಂಥದ್ದು ಕೇಂದ್ರ ಸಮಿತಿ ವಿಲ್ ಲುಕ್ ಆಫ್ಟರ್. ಅವ್ರನ್ನ ಸೂಕ್ತ ನಿರ್ಣಯ ತೊಳ್ತಾರೆ ಕೇಂದ್ರದವರು. ಈ ಎಲ್ಲ ಸಂಗತಿಗಳು ಅವ್ರ ಗಮನಕ್ಕಿದೆ. ಸರ್, ನನಗೆ ಭಾಳ ಸ್ಪಷ್ಟತೆ ಇದೆ. ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಾತಿ ಆಧಾರದ ಮೇಲೆ ನಾವು ಚುನಾವಣೆ ಮಾಡೋದ್ರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ನಾವು ಅದನ್ನು ಯಾವತ್ತೂ ಮಾಡಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅವರವರೇ ಚರ್ಚೆ, ನಿಮ್ಮ ಸಮೀಕ್ಷೆಗಳು, ಅದು ಬೇರೆ ವಿಷಯ. ಇದೆಲ್ಲ ವಿಷಯಗಳ ಬಗ್ಗೆ ಹೈಕಮಾಂಡ್ ಕ್ಲೋಸ್ ವಾಚ್ ಮಾಡ್ತಾ ಇದೆ ಸರ್. ದಿಸ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್ ಡಿಸಿಷನ್. ನೋಡ್ರಿ, ಹಿಂದೆ 2 ಸಲ ನೋಟಿಸ್ ಕೊಟ್ಟರು. ಅದ್ರ ಮೇಲೆ ಇವ್ರು ಉತ್ತರ ಕೊಟ್ಟರು. ಉತ್ತರವನ್ನು ಪರಿಶೀಲನೆ ಮಾಡಿ ಅವರೊಂದು ನಿರ್ಣಯ ಕೊಟ್ಟರು. ಆ ಮೆರಿಟ್ ಬೇಸಿಸ್ ಮೇಲೆ ಚರ್ಚೆ ಹೋಗಲಿ, ಏನು ಅದ್ರೊಳಗೆ ಏನು ಹೇಳಿ. ಸರ್, ಇದೊಂದು ರಾಜಕೀಯ ತೀರ್ಮಾನ ಆಗಿದೆ. ರಾಜಕೀಯವಾಗಿ ಇದಕ್ಕೆ ನಿರ್ಣಯಿಸಲಿ ಅನ್ನುವಂಥದ್ದು ನಮ್ಮದು.
ಜಾತಿಯನ್ನ ಇದ್ರಾಗ ಇಡಬಾರ್ದಲ್ರಿ. ಓಕೆ, ನೀವು ಹೇಳೋದನ್ನ ಒಪ್ಕೊಳ್ಳೋದು. ಚುನಾವಣೆ ಮತಬೇಟೆಯಲ್ಲಿ ನೀವೇ ಹೋಗಿ ಹೇಳ್ಬಿಟ್ಟೇವಲ್ರಿ, ಈಗ ನಾವೊಂದು ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡಿಲ್ಲ, ಮಾಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅದ್ರೊಳಗೆ ವಿಶ್ವಾಸ ಇಟ್ಟಿಲ್ಲ. ಸರ್, ಕೇಂದ್ರದ ಶಿಸ್ತು ಸಮಿತಿ ನಿರ್ಣಯ ತೊಗೊಂಡಿದೆ. ನಾವು ಇಡೀ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ನಿರ್ಣಯದೊಟ್ಟಿಗೆ ಇದ್ದೀವಿ. ಸೊ ಅದ್ರದ್ದು ಏನೇ ರಾಜಕೀಯವಾಗಿ ಏನೇ ಇರ್ತದೆ ಅಂತ ಹೇಳಿದ್ರು ಕೂಡ ಅದೆಲ್ಲವನ್ನು ಲೆಕ್ಕ ಹಾಕಿ ಕೇಂದ್ರ ತೀರ್ಮಾನ ತೊಗೊಂಡಿದೆ. ಸರ್, ಈಗ ಜಿಲ್ಲಾಧ್ಯಕ್ಷರಿಗೆ ಗೌಡ್ರ ಬಗ್ಗೆ ಒಲವೋ ಅಥವಾ ಏನು ಗೌಡ್ರಿಗೆ ಹಂಚಿ ಸ್ಟೇಟ್ಮೆಂಟ್ ಕೊಡಲಾಗಿರೋ ಅಂತ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಲ್ರಿ. ಹೀಗೆ ಹೇಳಿದ್ರಲ್ಲ, ನಿರ್ಣಯ ಅವ್ರ ಅಧ್ಯಕ್ಷತೆ ಒಳಗೆ ತೊಗೊಂಡೇವಿ. ಸರ ನಿರ್ಣಯವನ್ನ ಎಲ್ಲರೂ ಸೇರ್ಕೊಂಡೇವಿ. ನಮಗೊಂದೇ ಸೂಕ್ಷ್ಮತೆ ಏನಂದ್ರೆ ಕೇಂದ್ರದ ಮಟ್ಟದಲ್ಲಿ ಚರ್ಚೆ ಮಾಡುವ ವಿಷಯಕ್ಕೆ ನಾವೆಲ್ಲರೂ ಮಾತಾಡೋದ್ರಾಗ ಅರ್ಥ ಇರೋದಿಲ್ಲ ಅಂತ ಬಿಟ್ಟಿರ್ತಾರೆ ಅವರು. ಕೇಂದ್ರದ ಮಟ್ಟದಲ್ಲಿ ನಡೆಯುವ ಚರ್ಚೆಗೆ ಇಲಾಖೆ ಕೊಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಚರ್ಚೆ ನಡೀತಾ ಇದೆ. ಅಧ್ಯಕ್ಷರು ಅದಕ್ಕೆ ರೆಸ್ಪಾನ್ಸ್ ಕೊಡೋಲ್ಲ ಮಾಧ್ಯಮದವರಿಗೆ ಇಲ್ಲ ಸರ್, ನಿಮ್ಮ ಎದುರಿಗೆ ಬಂದಾರ. ಇಲ್ಲ ಸರ್, ಹಿಂಗೆ ಬಂದು ಕೊಡ್ಬೇಕಂತ ಬಿಟ್ಟಾರ್ರಿ. ಹಿಂಗ್ಯಾಕೆ ಮಾಡ್ತೀರಿ ಸರ? ಹೇಳ್ರಿ ಸರ, ನನ್ನ ಏನು ಉಚ್ಚಾಟನೆ ಬಿಜಾಪುರದ ಶಾಸಕರು ಉಚ್ಚಾಟನೆ ಆಯಿತು. ಅವತ್ತು ನಾನು ಬಿಜಾಪುರಲ್ಲಿ ಇದ್ದಿದ್ದಿಲ್ಲ. ನಡಳಿ ಸಾಹೇಬರು ಮುದ್ದೇಬೇಳದ ಮಂಡಲದಲ್ಲಿ ನನಗೆ ಸನ್ಮಾನ ಸಮಾರಂಭ ತಗೊಂಡಿದ್ದರು. ಆ ಸನ್ಮಾನ ಸಮಾರಂಭದಲ್ಲಿ ಮೊಬೈಲ್ ಸೈಲೆಂಟ್ ಇದ್ದೆ. ಅವತ್ತು ಸಾಕಷ್ಟು ಮಾಧ್ಯಮದವ್ರು ನನಗೆ ಫೋನ್ ಹಚ್ಚಿದ್ರಿ, ನಾನು ರಿಸೀವ್ ಮಾಡೋಕ್ಕಾಗಿಲ್ಲ. ಆದರೆ ನೆಕ್ಸ್ಟ್ ಮಾರನೇ ದಿನನ ಎಲ್ಲ ಸಾಕಷ್ಟು ಮಾಧ್ಯಮದವ್ರು ಮನೆ ಮುಂದಿದ್ರಿ. ನಾನು ಕ್ಲಿಯರಾಗಿ ನಾನು ಬಸವನಗೌಡರ ಉಚ್ಚಾಟನೆ ಬಗ್ಗೆ ನಾನು ಮಾತನಾಡಿದ್ದೀನಿ. ನನಗೆ ಪಕ್ಷ ಮುಖ್ಯ, ಯಾವ ವ್ಯಕ್ತಿ ಮುಖ್ಯ ಅಲ್ಲ. ಮತ್ತು ಬಸವನಗೌಡರು ಸಾಕಷ್ಟು ಸಲ ಈ ನಿರ್ಣಯವನ್ನು ನಾನು ಮೊದಲನೇ ಕೋರ್ ಕಮಿಟಿ ಇರೋದ್ರಿಂದ ಅಲ್ಲಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಅನುಭವಿಕರಿದ್ದಾರೆ. ಅದಕ್ಕೆ ನಾನು ಮೊದಲೇ ಕೋರ್ ಕಮಿಟಿ ಇರೋದ್ರಿಂದ ನಾನು ಅವರಿಗೆ ಒಂದು ನಿಮಿಷ ಮಾಧ್ಯಮದ ಸ್ನೇಹಿತರು ಹೇಳಿಕ್ ಬಯಸ್ತೇನೆ. ಕೋರ್ ಕಮಿಟಿ ನಿರ್ಣಯವನ್ನ ಅಧ್ಯಕ್ಷರು ಓದ್ಬೇಕಂತ ಏನಿಲ್ವಲ್ಲ. ಖಾಸಗಿ ಸರ್ ಅವರು ಕೈಯಾಗ ಸಿಕ್ಕಿಲ್ಲ ಅಂತ ಹೇಳಿ ಈಗ ಕೊಡ್ತಾರಲ್ಲ, ಕಾಪಿ ಕೊಡ್ತಾರೆ. ಗೋಸ್ಗಿ ಸರ್ ನೋಡ್ರಿ, ಒಂದ್ ನಿಮಿಷ ಯಾವುದೇ ನಿರ್ಣಯಗಳನ್ನ ಆದ್ಮೇಲೆ ಮಾಧ್ಯಮಕ್ಕೆ ಅಧ್ಯಕ್ಷರೇ ಕೊಡ್ಬೇಕಂತ ಏನಿಲ್ಲ. ಅಧ್ಯಕ್ಷರು ಯಾರಿಗೆ ಆತರ ಇಲ್ಲ ಸರ್, ಇಲ್ಲ ಅಧ್ಯಕ್ಷರು ನೀವು ಹೇಳ್ಬಿಡ್ರಿ. ಅಲ್ಲ ಸರ್, ಪಕ್ಷದ ವಿಷಯಕ್ಕಾಗಿ ನಾ ಯಾರಿಗೆ ಹಂಚೋ ಅವಶ್ಯಕತೆ ಇಲ್ಲ. ಪಕ್ಷ ಬಲಿಷ್ಠ ಆಗಬೇಕು ಜಿಲ್ಲೆಯಲ್ಲಿ. ಆ ಬಲಿಷ್ಠ ಆಗಲಿಕ್ಕೆ ಎಲ್ಲ ಪ್ರಶ್ನೆ ಉತ್ತರ ಕೊಡ್ತೀನಿ, ಎದುರಾಳಿಯಾಗಿ ಹೋರಾಟ ಮಾಡ್ತೀನಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಗಟ್ಟಿಯಾಗಿ ಯಾವ ಭಯಕ್ಕೂ ಅಂಜಲಾರದೆ ಚುನಾವಣೆ ಮಾಡಿ 8 ಮತಕ್ಷೇತ್ರದ ಚುನಾವಣೆ ವಿಧಾನಸಭೆ ಚುನಾವಣೆ ಗೆಲ್ಲಲಿಕ್ಕೆ ನಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಜಿಲ್ಲಾ ಪಂಚಾಯತ್ ತಾಲೂಕು ಕೂಡ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪಕ್ಷದ ವಿಷಯಕ್ಕಾಗಿ ಪಕ್ಷದ ಒಂದು ಸಿದ್ಧಾಂತಕ್ಕೆ ನಾನು ಕೆಲಸ ಮಾಡಲಿಕ್ಕೆ ಅಂಜು ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳಕ್ಕೆ ಬರ್ತೀವಿ. ಒಟ್ಟಾರೆ ಬಿಜಾಪುರ ಜಿಲ್ಲೆಯಲ್ಲಿ 8 ಮತಕ್ಷೇತ್ರದವ, 9 ಮಂಡಲದವ. 9 ಮಂಡಲ ಟೋಟಲಿ 9 ಮಂಡಲದ ಬಗ್ಗೆ ಬಿಜಾಪುರ ಮಂಡಲ ಮಾತ್ರ ನಗರ ಮಂಡಲದಲ್ಲಿ ಮಾತ್ರ ಶಂಕರ್ ಹೂಗಾರ್ ಅವರು ಮಂಡಲ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ, ನಿನ್ನನ್ನು ಕಳಿಸಿದ್ದಾರೆ. ಅದ್ರ ಜೊತೆಗೆ ಇವತ್ತು ಕೂಡ ಕೆಲವೊಂದು ರಾಜೀನಾಮೆಗಳು ಬಂದಿದ್ದಾವೆ. ಅವು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಪರಿಪೂರ್ಣವಾದಂಥ ಮಾಹಿತಿಯನ್ನು ತಮ್ಮ ಕೊಡ್ತೀನಿ. ನಾನು ಹೇಳ್ತೀನಿ ನೋಡ್ರಿ, ನಾನು ಇಲ್ಲಿ ಪಾರ್ಟಿ ಆಫೀಸ್ ತಾವು ಬಂದಿದ್ದೀರ, ನಾನು ಬಂದಿದ್ದೀನಿ. ಅಲ್ಲಿವರೆಗೆ ನನಗೆ ಬಂದಂಥ ಅಧಿಕೃತ ರಾಜೀನಾಮೆಗಳು ಕೇವಲ 2. ಒಂದು ಬಿಜಾಪುರ ಮಂಡಲ ಅಧ್ಯಕ್ಷ ಶಂಕರ್ ಹೂಗಾರ್ ಅವರು, ಇನ್ನೊಬ್ಬರು BJP ಕಾರ್ಯದರ್ಶಿ ಸಿದ್ದು ಅಂತಕ್ಕಂಥವ್ರು. 2 ರಾಜೀನಾಮೆ ಪತ್ರ ಬಂದವ, ಅವಷ್ಟೇ ಅಧಿಕೃತ. ಮಧ್ಯಾಹ್ನವರೆಗೆ ಈಗ ಬಂದ ತಕ್ಷಣ ಇಲ್ಲಿ ಪಾರ್ಟಿ ಆಫೀಸ್ನಲ್ಲಿ ಒಂದು 8-10 ಜನ ಬಂದು ಕೊಟ್ಟಿದ್ದಾರೆ. ಅಧಿಕೃತವಾಗಿ ಈಗ 8-10 ಬಂದವ, ಅದರೊಳಗೆ ಸೈನ್ ಮಾಡಿ ತಂದಿದ್ದಾರೆ ಅವೆಲ್ಲ. ಅದರಲ್ಲಿ ಒಂದೇ ಪೇಪರ್ದಲ್ಲಿ ಪದಾರ್ಥ ಲಿಸ್ಟ್ ಮಾಡಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ನಾನು ಪರಿಪೂರ್ಣ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ನನಗೆ ಬಂದಂಥ ಏನು ಲಿಸ್ಟ್ ಅದ, ಆ ಲಿಸ್ಟ್ದಲ್ಲಿ ಅವರು ಪರಿಪೂರ್ಣವಾಗಿ ಅವರು ಎಲ್ಲ ಸೈನ್ ಮಾಡಿ ಬಂದಿದ್ದಾವೆ. ಈಗ ಅವ್ರ ಮನಸ್ಸು ನಾನು ಫೋನ್ ಮುಖಾಂತರ ಮಾಡಿ ಕೇಳ್ಬೇಕು. ನಾನು ಸೈನ್ ಯಾರು ಮಾಡ್ಕೊಂಬಂದವ್ರು ಒಬ್ರು ತಂದಿದ್ದಾರೆ, ಅದ್ರ ಸೈನ್ ಮಾಡ್ಕೊಂಡು ಅವ್ರು ಕನ್ಫರ್ಮ್ ಚೆಕ್ ಮಾಡ್ಬೇಕಲ್ಲ ಸರ್.
ಅವರು ಚೆಕ್ ಮಾಡ್ಕೊಂಡು ಹೇಳ್ತೀನಿ. 25 ಲಕ್ಷ ಅನ್ನೋದು ಅವ್ರ ಭಾವನೆ, ಪಾಪ ಭಾವಾವೇಶದಾಗ ಹೇಳ್ತಾರೆ. ಏನಿಲ್ಲ ಅಷ್ಟೆಲ್ಲ ಏನು ಸಮಸ್ಯೆ. ಸರ ಬಿಜೆಪಿ ಯಾರು ಮೆಂಬರ್ಶಿಪ್ ಮಾಡ್ಕೊಂಡಿದ್ರಿ, ಮೈ ಮೆಂಬರ್ಶಿಪ್ ಅಂತೀವಿ. ಆ ಮೈ ಮೆಂಬರ್ಶಿಪ್ ಏನು ಅರ್ಥ ಮಾಡ್ಕೊಂಡ್ರೆ ಅದರಲ್ಲಿ ಯಾರ್ಯಾರು ಮಾಡಿದ್ದಿಲ್ಲ ಬೂತ್ ಬೇಸ್ ಸರ್ ಕೋಡ್ ಕೊಟ್ಟಿದ್ರು. ನಾ ಹೇಳ್ತೀನಿ ಬಿಡ್ರಿ, ನಾ ಹೇಳ್ತೇನೆ ಬಿಡ್ರಿ ಮಾಡಿದ್ರು ಸರ. ಈಗ ಅವರೆಲ್ಲ ಅದರಿಂದ ಔಟ್ ಆಗ್ತಾರೆ. ಸರ ನೋಡ್ರಿ, ಪಾಪ ಅವರು ಭಾವಾವೇಶದಾಗ ಹೇಳ್ಯಾರ, ಅವ್ರ ಭಾವನೆಗಳಿಗೆ ಧಕ್ಕೆ ತರೋ ಇಚ್ಛೆ ಇಲ್ಲ. ನಮ್ಮ ನಾಯಕರಿಗೆ ಹೊರಗೆ ಹಾಕ್ಯಾರ ಅಂದ್ರೆ ಘಾಸಿಯಾಗಿ ಏನೇನಾರು ಮಾತಾಡ್ತಿರ್ತಾರೆ, ಅದ್ರ ಬಗ್ಗೆ ವಿ ರೆಸ್ಪೆಕ್ಟ್ ದೇರ್ ಎಮೋಷನ್ಸ್. ನನಗೂ ಕಳಿಸಿದ್ರು ಅವರ 25 ಲಕ್ಷ ಹೋಗ್ಯಾವ ನೋಡ್ರಿ ನಿಮ್ಮ ಮೆಂಬರ್ಶಿಪ್ ಅಂತೇಳಿ. ಅದ್ರ ಸಂಬಂಧ ನಾನೇ ಹೇಳ್ತಿದ್ದೆ ಸರ, ನಮ್ಮದು ಸದಸ್ಯತ್ವ ಅಂದ್ರೆ ಏನು ಅನ್ನೋಂಥದ್ದು ಭಾಳ ಸುದೀರ್ಘವಾಗ್ಯದ. ನಾವು ಫಸ್ಟ್ ಮಿಸ್ ಕಾಲ್ ಕೊಡ್ತೀವಿ ರೀ. ಮಿಸ್ ಕಾಲ್ ಕೊಟ್ಟಿಂದ ಅದು ಸಂಬಂಧಪಟ್ಟಂಥ ಒಂದು ಇದಕ್ಕೆ ಹೋಗ್ತದೆ ಸರ್, ಏನು ಹೇಳ್ತಾರೆ, ಪೋರ್ಟಲ್ಗೆ ಹೋಗ್ತದೆ. ಪೋರ್ಟಲ್ಗೆ ಹೋಗ್ತದೆ. ಪೋರ್ಟಲ್ಗೆ ಹೋದ ನಂತರ ಏನಾಗ್ತದೆ ಸರ್, ಆ ಪೋರ್ಟಲ್ನೊಂದಿಗೆ ಅದು ನೋಂದಣಿ ಆಗ್ತದೆ. ಅಲ್ಲಿಂದ ಅದು ವಾಪಸ್ ಬರ್ತದೆ. ಅಲ್ಲಿಂದ ಅದನ್ನು ಹಾರ್ಡ್ ಕಾಪಿ ಒಪ್ಪಿಸ್ತೀವಿ. ಮುಂದೆ ಬಂದ ನಂತರ ಅದ್ರೊಳಗೆ ಇಷ್ಟು ಮೆಂಬರ್ ಮಾಡಿದವ್ರು ಸಕ್ರಿಯತ್ ಮಾಡ್ತೀವಿ ಸರ್. ಅವರು ಭಾವಾವೇಶ ಹೇಳ್ಯಾರ, ಅದು ಪಾಪ ಭಾವಾವೇಶದೊಂದಿಗೆ ತೆಗೆದುಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಆದ್ರೆ ವಸ್ತುಸ್ಥಿತಿ 25 ಲಕ್ಷ ಜನರಿಗೆ ಮೆಂಬರ್ಶಿಪ್ ಮಾಡಿಸ್ಬೇಕಾದ್ರೆ ಎಷ್ಟು ಕಟ್ಟಿನದು ನಿಮ್ಗೆ ಗೊತ್ತು. 25 ಲಕ್ಷ ಒಂದೇ ದಿನದಾಗ ಡಿಲೀಟ್ ಆಗ್ತದೆ ಅಂದ್ರೆ ಕ್ಯಾನ್ ಯು ಬಿಲೀವ್? ಇದೆಲ್ಲ ಆಗಿನ ಪಾಪ ಅವರು ಘಾಸಿಯಾಗಿ ಮಾತಾಡ್ತಿರ್ತಾರೆ. ಸರ್, ಅವರು ಸಾಫ್ಟ್ವೇರ್ ಏನು ಹೇಳ್ತಾ ಇದ್ದಾರೆ, ಪೋರ್ಟಲ್ ಏನು ಕೊಟ್ಟಿದ್ರಿ, ಆ ಪೋರ್ಟಲ್ ಅಲ್ಲಿ ನೀವು ಒಬ್ಬರಿಗೆ ಅಧಿಕಾರ ಕೊಟ್ಟಿದ್ರಿ, ಅವ್ರು ಒಂದು ಕೋಡ್ ಕೊಟ್ಟಿದ್ರು, ಆ ಕೋಡ್ ಒಳಗಡೆ ಅವ್ರ ಮನೆಗೆ ಸದಸ್ಯರನ್ನು ಮಾಡಿರಿ. ಇದರ ಕರೆಕ್ಟ್ ಪ್ರೊಸೀಜರ್. ಅವ್ರು ಮಾಡಿದ ನಂತರ ಅವ್ರು ಒಬ್ಬರೇ ಔಟ್ ಆಗ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರು ಒಬ್ಬರೇ ಔಟ್ ಆಗೋದ್ರಿಂದ ಅವ್ರು ಏನ್ ಮಾಡಿರ್ತಾರೆ ಸದಸ್ಯ? ಹಂಗಿಲ್ರಿ, ಹಂಗಿಲ್ಲ ಬಾ ತಪ್ಪ ಹೇಳತ್ತಾರ. ಇದೆಲ್ಲ ಸರ್, ಇದೆಲ್ಲ ತಪ್ಪು. ಸತ್ಯಕ್ಕೆ ದೂರ ತಳ್ಳಿ ಹಾಕಿನಿ, ಮುಗೀತು. ಆ ಪ್ರಶ್ನೆಗೆ ಉತ್ತರ ಒಂದೇ, ಸತ್ಯಕ್ಕೆ ದೂರ. ಈಗ ಏನು ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಆಗಿದೆ, ಮತ್ತೆ ಈಗ ಅವ್ರನ್ನ ಮರುಸೇರ್ಪಡೆ ಮಾಡ್ಕೋಬೇಕು ಅನ್ನೋ ಒತ್ತಡನೂ ಜಾಸ್ತಿ ಆಗ್ತಾ ಇದೆ. ಮತ್ತೆ ಕೆಲವರು ನಿಮ್ಮ ಪಕ್ಷದ ಅಧ್ಯಕ್ಷರಿಗೆಲ್ಲ ಅವಮಾನಕಾರಿಯಾಗಿ ಪ್ರತಿಭಟನೆ ನಡೀತಿದೆ. ಈ ಸಂದರ್ಭದಲ್ಲಿ ನೀವು ಪಕ್ಷದಿಂದ ರಾಜೀನಾಮೆ ಅಂದ್ರೆ ಅವರಿಗೆ ಶಾಸಕ ಸ್ಥಾನದ ಇದನ್ನ ಏನೋ ಕೇಳ್ತೀರಾ, ಒತ್ತಡ ಆಗ್ತೀರಾ? ಸರ್, ಇದು ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆ ಒಳಗೆ ಇದನ್ನು ಅವ್ರನ್ನ ಉಚ್ಚಾಟನೆ ಮಾಡಿದ್ದು ನಾವು ಯಾರೂ ಅಲ್ಲ. ಅದನ್ನು ಮಾಡಿದ್ದು ಕೇಂದ್ರದ ಶಿಸ್ತು ಸಮಿತಿ. ಈಗ ಅಂಥ ನಿರ್ಣಯಗಳನ್ನು ಅವರೇ ತೆಗೆದುಕೊಳ್ಬೇಕಾಗಿತ್ತು. ಅದು ನಾವು ನಮ್ಮ ಬಿಜಾಪುರ ಕೋರ್ ಕಮಿಟಿಯಲ್ಲಿ ನಿರ್ಣಯ ಮಾಡ್ತಕ್ಕಂಥ ಅದು ವಿಷಯ ಅಲ್ಲ. ಹೌದು, ನಿರ್ಣಯ ನನ್ನ ಪಕ್ಷ ಸರ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರ ಶಾಸಕರಾಗಿ ಆರಿಸಿಬರಬೇಕಾದ್ರೆ ಅವ್ರ ಜೊತೆಗೆ ಪಕ್ಷದ ಸಾಕಷ್ಟು ಒಂದು ಶಕ್ತಿ ಅವ್ರಿಗೆ ಉಪಯೋಗ ಆಗಿರ್ತೈತಿ ಸರ್. ಇದೆಲ್ಲ ಮುಗಿಯೋಣ, ಅಧ್ಯಕ್ಷರು ನಿಮ್ಮ ಜೊತೆ ಒಂದ್ಸಲ ಸಂವಾದ ಕೊಡ್ತಾರ, ಡೋಂಟ್ ವರಿ. ಈಗ ನೋಡಿ, ಈಗಾಗಲೇ ಜಿಲ್ಲಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ, ಅರುಣ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಾವಿಲ್ಲಿ ಕರೆದಿರ್ತಕ್ಕಂಥದ್ದು ಕೋರ್ ಕಮಿಟಿ ನಿರ್ಣಯವನ್ನು ನಿಮ್ಗೇನು ತಿಳಿಸ್ಬೇಕಾಗಿದೆ ತಿಳಿಸಿದ್ವಿ. ಇನ್ನು ಎರಡನೇ ವಿಷಯಗಳು ತಾವೇನು ಕೇಳ್ತಾ ಇದ್ದೀರಿ, ಅವ್ರನ್ನ ವಾಪಸ್ ತಗೊಳ್ತಾರ ಅಥವಾ ಯಾವ ಕಾರಣಕ್ಕೆ ಅವ್ರು ಉಚ್ಚಾಟನೆ ಮಾಡಿದ್ರು ಅಂತಕ್ಕಂಥದ್ದು ಅದು ಕೇಂದ್ರದ ಶಿಸ್ತು ಸಮಿತಿಯ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಇವರೇನು ಉತ್ತರ ಕೊಟ್ಟರು, ಇಲ್ಲಿ ಯಾರಿಗೆ ನಮಗೆ ಕಾಪಿ ಕಳಿಸಿಲ್ಲ, ಅಥವಾ ಆ ನೋಟಿಸಲ್ಲಿ ಏನಿತ್ತು ಅನ್ನೋದನ್ನು ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅದೇ ರೀತಿ ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಬಂದಿದ್ದನ್ನು ಒಂದು ನಿಮಿಷ ಕಾಪಿ ಬಂದಿರತಕ್ಕಂಥದ್ದು. ಆದರೆ ಇವರೇನು ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರು ಏನು ನಿರ್ಣಯ ತಗೊಂಡಿದ್ದಾರೆ ಪಕ್ಷದ ವರಿಷ್ಠರ ಲೆವೆಲಲ್ಲಿ ಆಗ್ತಕ್ಕಂಥದ್ದು. ಅದು ಜಿಲ್ಲಾಧ್ಯಕ್ಷರಾಗಲಿ ನಮ್ಮ ಲೆವೆಲಲ್ಲಿ ಆಗ್ತಕ್ಕಂಥದ್ದಲ್ಲ. ಅದನ್ನ ಏನಾದರೂ ನೀವು ಕೇಳೋದಿದ್ರೆ ಆ ಮಟ್ಟದಲ್ಲಿ ಅದನ್ನು ನಿರ್ಣಯ ಬರ್ತದೆ, ಏನು ಬರ್ತದೆ ಅದನ್ನು ತಮ್ಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ಎರಡನೇದಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು, ಆದಷ್ಟು ಶೀಘ್ರ ಈಗಾಗಲೇ ನಮ್ಮ ಏನು ಕೋರ್ ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ವಿ, ಎಲ್ಲ ನಮ್ಮ ರಾಜ್ಯದ ನಾಯಕರು, ನಮ್ಮ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ ಇರೋದರಿಂದ ಅವ್ರಿಗೆ ಈ ಒಂದು ಸಭೆಯಲ್ಲಿ ನಾವು ಭಾಗವಹಿಸಿಲ್ಲ. ಅದ್ರ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಒಂದು ನಿರ್ಣಯವನ್ನು ಮಾಡಿದ್ದೇವೆ, ಏನಂದರೆ ಆದಷ್ಟು ಶೀಘ್ರ. ಯಾಕಂದರೆ ಏನು ಕಾರ್ಯಕರ್ತರಲ್ಲಿ ಒಂದು ಸಣ್ಣ ಪುಟ್ಟ ಗೊಂದಲಗಳಿದ್ದಾವೆ, ಅದನ್ನೆಲ್ಲನೂ ಬಗೆಹರಿಸಬೇಕು. ಮತ್ತು ಮುಂದಿನ ಚುನಾವಣೆಗೆ ಒಂದು ಏನು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಮ್ಮ ಕಾರ್ಯಕರ್ತರನ್ನ ಅಣಿಗೊಳಿಸೋದಕ್ಕೋಸ್ಕರ ನಾವು ಆದಷ್ಟು ಶೀಘ್ರದಲ್ಲಿಯೇ ಬಿಜಾಪುರ ಜಿಲ್ಲಾ ಮಟ್ಟದ ಕಾರ್ಯಕರ್ತರು ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ
ಇವತ್ತೆಲ್ಲ ನಮ್ಮ ನಾಯಕರಿಂದ ಬಂದಿದೆ. ಅದನ್ನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ರಾಜ್ಯಾಧ್ಯಕ್ಷರ ಡೇಟ್ ತಗೊಂಡು ಆದಷ್ಟು ಬೇಗ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇವೆ. ಧನ್ಯವಾದ ಸರ್. ಇಲ್ಲಿಗೆ ಪತ್ರಿಕಾ